ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಹಗೈಚು ಬಸ್ ಏಕಿದನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಾನು ನಿಮಗೆ ಒಂದು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಂದು ಬೆಳಗ್ಗೆಯಿಂದ ಸಂಜೆವರೆಗೆ ರಂಗೋಲಿ, ದೀಪಾರಾಧನೆ, ಕಲಶ ಸ್ಥಾಪನೆ ಎಲ್ಲದನ್ನು ಸಹ ಹಿಡಿದು ರಾತ್ರಿಯವರೆಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ಹೇಗೆ ನಾವು ಸಂಪೂರ್ಣವಾಗಿ ಪೂಜೆ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ನೀವು ಸೀರೆ ಒಂದು ಉಡಿಸುವುದಾದರೆ ಸೀರೆ ಯಾವ ಬಣ್ಣದಲ್ಲಿರಬೇಕಂದ್ರೆ ಸೀರೆ ನೀವು ಕೆಂಪು ಬಣ್ಣ ತುಂಬ ಒಂದು ಶ್ರೇಷ್ಠವಾದದ್ದು. ಕೆಂಪು ಬಣ್ಣ ತೆಗೆದುಕೊಳ್ಳಬಹುದು. ಹಳದಿ, ಹಸಿರು ಬಣ್ಣ ಸಹ ತುಂಬ ಒಂದು ಒಳ್ಳೆಯದಾಗಿರುವಂಥದ್ದು, ಅದನ್ನು ಸಹ ನೀವು ತೆಗೆದುಕೊಳ್ಳಬಹುದು. ಆದಷ್ಟು ನೀಲಿ ಮತ್ತು ಕಪ್ಪು ಬಣ್ಣದನ್ನು ನೀವು ಉಪಯೋಗಿಸಿಕೊಳ್ಳದೆ ಇರುವಂಥದ್ದು ತುಂಬ ಒಳ್ಳೆಯದು. ಹಾಗೆ ಬ್ರೌನ್ ಬಣ್ಣವನ್ನು ಸಹ ನೀವು ಉಪಯೋಗಿಸಿಕೊಳ್ಳಲು ಬರುವುದಿಲ್ಲ. ಬೇರೆ ಬಣ್ಣಗಳನ್ನು ಸಹ ಉಪಯೋಗಿಸ್ಕೋಬಹುದು. ಬಿಳಿ ಸೀರೆ, ಅದ್ರ ಮೇಲೆ ಕೆಂಪು ಬಾರ್ಡರ್ ಹಾಗೆ ಹೂಗಳಿರುವಂಥ ಒಂದು ಸೀರೆಯನ್ನು ಸಹ ನೀವು ಉಪಯೋಗಿಸ್ಕೊಳ್ಳಬಹುದು. ಆದರೆ ಪ್ಲೇನ್ ಸೀರೆಯನ್ನು ನಾವು ಉಪಯೋಗಿಸ್ಕೊಳ್ಳಲು ಬರುವುದಿಲ್ಲ. ಈ ಥರ ನೀವು ಒಂದು ಸಿದ್ಧತೆಗಳನ್ನು ಮಾಡಬೇಕಾಗಿರುತ್ತದೆ. ನಾವು ಕಲಶ ಸ್ಥಾಪನೆ ಹೇಗೆ ಮಾಡಬೇಕಂದ್ರೆ, ಮನೆ ಮೇಲೆ ಲಕ್ಷ್ಮಿಯ ಒಂದು ಯಂತ್ರದ ರಂಗೋಲಿ, ಲಕ್ಷ್ಮಿ ಯಂತ್ರ ನೀವು ಫೋಟೋದಲ್ಲಿ ನೋಡಿರಬಹುದು. ಅದೇ ರೀತಿ ನೀವು ರಂಗೋಲಿಯನ್ನು ಹಾಕ್ಕೊಳ್ಬೇಕಾಗುತ್ತದೆ. ಆ ರಂಗೋಲಿಯನ್ನು ಹಾಕಿಕೊಂಡು ನೀವು ಅರಿಶಿನದಿಂದ ಔಟ್ಲೈನ್ ಬರೀಬೇಕು. ಅರಿಶಿನಿಂದ ಔಟ್ಲೈನ್ ಬರೆದ್ಬಿಟ್ಟು ಅದರ ಮೇಲೆ ಸ್ವಲ್ಪ ಮಟ್ಟಿಗೆ ಪಚ್ಕರ್ಪೂರ ಹಾಗೆ ಜಾವದ್ ಪೌಡರ್ ಹಾಗೆ ಸ್ವಲ್ಪ ಮಟ್ಟಿಗೆ ನೀವು ಶ್ರೀಗಂಧದ ಒಂದು ಪುಡಿಯನ್ನು ಹಾಕಿ, ಏಕೆಂದರೆ ಅದು ಸುವಾಸನೆ ಭರಿತ ಒಂದು ವಸ್ತುಗಳು ಸಹ ಆಗಿರೋದ್ರಿಂದ ಅದನ್ನು ಹಾಕಿ, ನಂತರ ಅದ್ರ ಮೇಲೆ ಒಂದು ಬಾಳೆ ಎಲೆಯನ್ನಿಟ್ಟು 3 ಹಿಡಿ ಅಥವಾ 5 ಹಿಡಿ 7 ಹಿಡಿ ಅಕ್ಕಿಯನ್ನು ಹಾಕಿಕೊಂಡು ಕೈಯ ಒಂದು ಬೆರಳಿನ ಸಹಾಯದಿಂದ ಸ್ವಸ್ತಿಕ್, ಶ್ರೀಂ, ಓಂ ಮತ್ತು ನೀವು ಅಕ್ಷರ ಪದ್ಮದ ರಂಗೋಲಿಯನ್ನು ಕೈಯಿಂದಲೇ ಬರೆದುಬಿಟ್ಟು ಎಲೆ ಮೇಲೆ ಶ್ರೀಮಂತ ನೀವು ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ಅಕ್ಷತೆಯನ್ನು ಹಾಕಿ ನೀವು ಒಂದು ದೊಡ್ಡದಾಗಿರೋ ಒಂದು ಕಲಸವನ್ನು ನೀವು ಇಟ್ಟು ಅದಕ್ಕೆ ಅಕ್ಕಿಯನ್ನು ತುಂಬಿಸಬೇಕಾಗುತ್ತದೆ. ಯಾಕೆಂದರೆ ನಾವು ದೊಡ್ಡದಾಗಿಯೇ ನಾವು ಕಲಶ ಸ್ಥಾಪನೆ ಮಾಡುವುದರಿಂದ ಅದಕ್ಕೆ ನೀವು ಕೆಳಗಿನ ಕಲಶಕ್ಕೆ ಅಕ್ಕಿಯನ್ನು ತುಂಬಿಸಿ ಮೇಲಿನ ಕಲಶಕ್ಕೆ ನೀವು ಖಾಲಿ ಬಿಡಬೇಕು. ನೀವು ಗುರುವಾರ ಅಷ್ಟೇ ನೀವು ಮಾಡಬೇಕಾಗುತ್ತದೆ. ಹಾಗೆ ಕೆಳಗಿನ ಕಲಶದವರೆಗೆ ನೀವು ಸ್ವಲ್ಪ ಮಟ್ಟಿಗೆ ಗುರುವಾರನೇ ರಾತ್ರಿ ಸೀರೆ ಒಂದು ಉಡಿಸಿ ಒಂದು ಇಟ್ಟಿರಿ. ನಂತರ ಶುಕ್ರವಾರ ಬೆಳಿಗ್ಗೆ ನೀವು ಮೇಲಿನ ಕಲಶಕ್ಕೆ ನೀರನ್ನು ಹಾಕಿ ಅರಿಶಿನ, ಕುಂಕುಮ ಹಾಗೆ ಗೋಮೂತ್ರ, ಗಂಗಾಜಲ, ₹5 ಅಥವಾ ಬೆಳ್ಳಿ, ಬಂಗಾರದ್ದು ಕಾಯಿನ್ ಹಾಕಬೇಕು. ಪಚ್ಚಕರ್ಪೂರ, ಜವಾದ್ ಪೌಡರು, ಪುನುಗು, ಗೊರಂಚಮ್ ಹಾಗೆ ಕೇಸರಿ, ನಾನು ತಿಳಿಸ್ಕೊಟ್ಟಿರುವಂಥ ಎಲ್ಲ ವಸ್ತುವನ್ನು ಸಹ ಹಾಕಬೇಕಾಗುತ್ತದೆ. ಏಲಕ್ಕಿ, ಲವಂಗ ಹಾಗೆ ಅದಕ್ಕೆ ಮನ್ನಿತರ ವಸ್ತುಗಳನ್ನು ಹಾಕಿಕೊಂಡು ಹೂವು ಮತ್ತು ಅಕ್ಷತೆ, ಕೊನೆಗೆ ನೀವು ಸ್ವಲ್ಪ ಮಟ್ಟಿಗೆ ಹೂವು ಮತ್ತು ಅಕ್ಷತೆಯನ್ನು ಸಂಕಲ್ಪ ಮಾಡಿಕೊಂಡು ನೀವು ಸಂಕಲ್ಪ ಮಾಡಿಕೊಳ್ಳುವಾಗ ನೀವು ಸಂಪತ್ ಶುಕ್ರವಾರ ನೀವು ಆಚರಣೆ ಮಾಡುವುದಾದರೆ ಆ ಸಂಕಲ್ಪವನ್ನು ಸಹ ನೀವು ಹೇಳ್ಕೊಂಡು 5 ವಿಳೆಯಲ್ಲಿ ಇಡಬೇಕಾಗುತ್ತೆ. ಸಂಕಲ್ಪ ಮಾಡಿಕೊಳ್ಳುವಾಗ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ನೀವು ಗಂಗೆ ಮಂತ್ರವನ್ನು ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಹೂ ಮತ್ತು ಅಕ್ಷತೆಯನ್ನು ಒಂದು ಅದರೊಳಗೆ ಹಾಕಿ 5 ವಿಳೆಯಲ್ಲಿ ಇಟ್ಟು ಚೆನ್ನಾಗಿರುವಂಥ ಒಂದು ಕಾಯನ್ನು ಇಟ್ಟು ಅದಕ್ಕೆ ನೀವು ಅರಿಶಿನ ಕೊಂಬಿನಿಂದ ಮಾಡಿರುವಂಥ ಒಂದು ಮಾಂಗಲ್ಯವನ್ನು ಹಾಕಬೇಕಾಗುತ್ತೆ. ನೀವು ಬೆಳ್ಳಿ ಬಂಗಾರ ಸಹ ಹಾಕ್ಬೋದು, ಆದರೆ ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು ಅರಿಶಿನದ ಕೊಂಬು. ನೀವು ಎಷ್ಟೇ ಬಂಗಾರದ ಸಹ ಹಾಕಿದ್ರು ಸಹ ಇದನ್ನು ಮಾತ್ರ ಹಾಕಲು ಒಂದು ಮರೆಯಬೇಡಿ. ನಾಲ್ಕೆಲೆ ಗೆಜ್ಜೆ ವಸ್ತ್ರವನ್ನು ಸಹ ಹಾಕಬೇಕಾಗುತ್ತದೆ. ಗೆಜ್ಜೆ ವಸ್ತ್ರದಲ್ಲಿ ನಾವು 24 ಎಲೆ ಗೆಜ್ಜೆ ವಸ್ತ್ರ ಹಾಕುವುದು ತುಂಬ ಒಂದು ಒಳ್ಳೆಯದಂತೆ, ಆದರೆ ನೀವು 4 ಎಲೆ ಸಹ ಹಾಕಬಹುದು. ಹಾಗೆ ಬಂಗಾರವನ್ನು ನೀವು ಹಾಕುವಾಗ ನೀವು ಅದನ್ನು ಹಾಕ್ಕೊಂಡಿರ್ತೀರಿ, ಅದನ್ನು ನೀವು ಗಂಗಾಜಲ, ಗೋಮೂತ್ರ ಹಾಗೆ ಅರಿಶಿನದಲ್ಲಿ ಶುದ್ಧಿ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ಅದನ್ನು ನೀವು ಹಾಕಬೇಕಾಗುತ್ತದೆ ಒಂದು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ. ಹಾಗೆ ನೀವು ಸ್ವಂತಕ್ಕೆ ಒಂದು ದಾರವನ್ನು ಕಟ್ಟಿ ನೀವು ಒಂದು ಸ್ವಂತದ ಪಟ್ಟಿಯನ್ನು ಹಾಕಬೇಕಾಗುತ್ತದೆ. ಹಾಗೆ ಕೇಶಾಭರಣ ಸಹ ನೀವು ಹಾಕಬಹುದು. ಜಡೆ ಸಹ ಹಾಕಿದರೆ ತುಂಬ ಚೆನ್ನಾಗೇ ಕಾಣ್ತಾ ಇರ್ತದೆ. ಹಾಗೆ ಹೂಗಳಿಂದ ನೀವು ಒಂದು ಅಲಂಕಾರ ಮಾಡಬೇಕಾಗಿರುತ್ತದೆ. ಅಲ್ಲಿ ದೇವಿಗೆ ಒಂದು ಮುಖಪರ್ವ ಇಟ್ಟುವಂಥ ಒಂದು ಪದ್ಧತಿ ಇದ್ದರೆ ಅದನ್ನು ಸಹ ನೀವು ಇಟ್ಟು ಪೂಜೆ ಮಾಡಿಕೊಳ್ಳಿ. ಹಾಗೆ ಪ್ರಭಾವಳಿ ಸಹ ನೀವು ಇಡಬೇಕಾಗಿರುತ್ತದೆ. ಹಾಗೆ ನೀವು ಕಲಸದ ಒಂದು ಪಕ್ಕದ ಒಂದು ಪ್ಲೇಟ್ ಮೇಲೆ ನೀವು ಸ್ವಲ್ಪ ಮಟ್ಟಿಗೆ ವೀಳ್ಯದೆಲೆಯನ್ನು ತೆಗೆದುಕೊಂಡು ಬನ್ನಿ. ₹5 ಆಗಿರ್ಬೋದು, ₹10 ಆಗಿರ್ಬೋದು, ಅವರು ಎಷ್ಟು ಕೊಡ್ತಾರೋ ಅಷ್ಟೇ ನೀವು ತೆಗೆದುಕೊಂಡು ಬಂದು ನೀವು ಅದನ್ನು ಎಣಿಸಬಾರ್ದು. ಎಣಿಸದೆ ಸ್ವಲ್ಪ ಮಟ್ಟಿಗೆ ವೀಳ್ಯದೆಲೆ ಹಾಗೆ ಅಡಿಕೆಯನ್ನು ಇಟ್ಟು ನೀವು ಲಕ್ಷ್ಮೀ ದೇವಿಯ ಒಂದು ಬಲಗಡೆ ಅಥವಾ ಹಿಂಭಾಗದಲ್ಲಿ ಇಟ್ಟು ನೀವು ಒಂದು ಪೂಜೆಯನ್ನು ಮಾಡಿಕೊಂಡು ರಾತ್ರಿ ಸಮಯದಲ್ಲಿ ವಿಸರ್ಜನೆ ಆಗಿದ ನಂತರ ಕದಲಿಸಿದ ನಂತರ ನೀವು ಮನೆಯವರೆಲ್ಲ ಸಹ
ಒಂದು ಅಡಿಕೆಯನ್ನು ಹಾಕ್ಕೋಬಹುದು, ಎಲೆ ಅಡಿಕೆಯನ್ನು ಸಹ, ಅದು ಸಹ ತುಂಬ ಒಂದು ಒಳ್ಳೆಯದು. ನಂತರದಲ್ಲಿ ಗಣೇಶನ ಪೂಜೆ ಮಾಡಬೇಕಾಗಿರುವಂಥದ್ದು, ಕೆಳಭಾಗದಲ್ಲಿ ಮನೆಯನ್ನು ಹಾಕಿಕೊಂಡು ಲಕ್ಷ್ಮೀ ಒಂದು ಹೃದಯ ಕಮಲದ ರಂಗೋಲಿಯನ್ನು ಹಾಕಿಕೊಂಡಿದ್ದೇನೆ. ಒಂದು ಮನೆಯನ್ನು ಇಟ್ಟಿದ್ದೇನೆ, ಪುಟ್ಟದಾಗುವಂಥ ನಾನು ಹಿತ್ತಾಳೆ ಮನೆಯನ್ನು ಇಟ್ಟಿದ್ದೇನೆ. ಅದ್ರ ಮೇಲೆ ಮತ್ತೊಂದು ಒಂದು ಕಟ್ಟಿಗೆ ಮನೆಯನ್ನು ಇಟ್ಟಿದ್ದೇನೆ. ಅದ್ರ ಮೇಲೆ ನಾನು ಬೌಲನ್ನು ಇಟ್ಟಿದ್ದೇನೆ. ಬೌಲ್ ತುಂಬಿ ಸಹ ನಾನು ಅಕ್ಕಿಯನ್ನು ಹಾಕಿಕೊಂಡು 5 ವಿಳೆದೆಲೆ ಇಟ್ಟಿದ್ದೇನೆ. 5 ವಿಳೆದೆಲೆ ಮೇಲೆ ಲಕ್ಷ್ಮಿ ಹಾಗೆ ನಾನು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಗಣೇಶನಿಗೆ ಪ್ರಸಾದ ಅಂತ ಕಳಸ ಕಡೆ ಇಟ್ಟಿದ್ದೇನೆ. ಹಾಗೆ ಹೂಗಳಿಂದ ಒಂದು ಅಲಂಕಾರ ಮಾಡಿದ್ದೇನೆ. ಬಿಲ್ವಪತ್ರನ ಮಾತನ್ನು ಇಡಲು ಒಂದು ಮರೆಯಬೇಡಿ. ಬಿಲ್ವಪತ್ರ ಬನ್ನಿ ಪತ್ರೆ ತುಂಬ ಒಂದು ಶ್ರೇಷ್ಠವಾಗಿರುವಂಥದ್ದು, ಅದನ್ನು ಸಹ ನಾನು ಇಟ್ಟಿದ್ದೇನೆ. ಹಾಗೆ ಗಣೇಶನಿಗೆ ಹಾಗೆ ಲಕ್ಷ್ಮಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ಹೂಗಳಿಂದ ಅಲಂಕಾರ ಮಾಡಬೇಕಾಗಿರುತ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ನೀವು ಆಭರಣವನ್ನು ಸಹ ನೀವು ಹಾಕುವುದು ತುಂಬ ಒಂದು ಸೂಕ್ತವಾದದ್ದು. ಹಾಗೆ ನೀವು ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ರತದ ಕಥೆ, ಸಂಪತ್ ಶುಕ್ರವಾರದ ವ್ರತದ ಕಥೆ, ಹಾಗೆ ವೈಭವ ಲಕ್ಷ್ಮಿಯ ಒಂದು ವ್ರತದ ಕಥೆ, ಆ ಪುಸ್ತಕಗಳನ್ನು ಸಹ ನೀವು ಒಂದು ಹಿಂಭಾಗದಲ್ಲಿ ಇಟ್ಟು ನೀವು ಪೂಜೆ ಮಾಡ್ಕೋಬೋದು ಗಣೇಶನ ಪಕ್ಕದಲ್ಲೇ. ಹಾಗೆ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಕುಂಕುಮಾರ್ಚನೆ ಮಾಡಲಿಕ್ಕೆ ಅಂತ. ಈ ದೀಪಾರಾಧನೆ, ಕಾಮಾಕ್ಷಿ ದೀಪಾರಾಧನೆ ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತಿದ್ದೇನೆ. ಅಖಂಡ ದೀಪಾರಾಧನೆ ಮಾಡಿರುವಂಥದ್ದು ಇದು. ನೀವು ಶುಕ್ರವಾರ ಬೆಳಿಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕಲಶ ಸ್ಥಾಪನೆ ಮಾಡುವಾಗ ಹಚ್ಚಿದ್ದು ಶನಿವಾರ ರವಿವಾರ ತನಕ ಇದನ್ನು ಉರಿತಾ ಇರಬೇಕು. ಆಡದೆ ಇರುವಂಥ ಹಾಗೆ ಇದನ್ನು ನೀವು ನೋಡ್ಕೋಬೇಕಾಗಿರುತ್ತದೆ. ಇದಕ್ಕೆ ಸಹ ನೀವು ಅಷ್ಟಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಅರ್ಚನೆ ಮಾಡಬೇಕಾಗುತ್ತದೆ. ಬಳೆಗಳಿಂದ ಅರ್ಚನೆ ಮಾಡ್ಬೋದು, ಹೂವಿನ ದಳಗಳಿಂದ ಸಹ ನಾನು ನಿಮಗೆ ಹೂಗಳಿಂದ ದನಗಳಿಂದ ಅರ್ಚನೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ದೀಪಕ್ಕೆ. ಹಾಗೆ ನಾನು 2 ದೀಪವನ್ನು ಹಚ್ಚಿಟ್ಟಿದ್ದೇನೆ. ಪಂಚಮುಖಿ ದೀಪಾರಾಧನೆ ಮಾಡ್ತಾ ಇದ್ದೇನೆ. ಹಾಗೆ ವಾಯುಭಾಗನ ಅಂತ ನೀವು ಲಕ್ಷ್ಮೀ ದೇವಿಯ ಒಂದು ಬಲಭಾಗದಲ್ಲಿ ಇಡಬೇಕಾಗುತ್ತದೆ. ಇದನ್ನು ನೀವು ನಿಮ್ಮ ತಾಯಿಗೆ ಕೊಡುವುದು ತುಂಬ ಒಂದು ಸೂಕ್ತವಾದದ್ದು. ಹಾಗೆ ಕಳಸದ ಆರತಿ ನೀವು 3 ಸಲ ಬೆಳಗಬೇಕು. ಬೆಳಿಗ್ಗೆ ಪೂಜೆ ಎಲ್ಲ ಆಗಿ ನಂತರ 1 ಸಲ ಬೆಳಗಬೇಕು. ಹಾಗೆ ಸಂಜೆ ಸಮಯದ ದೀಪ ಎಲ್ಲ ಹಚ್ಚುತ್ತಲ್ವಾ ನೀವು, ಆ ಸಮಯದಲ್ಲಿ ಲಕ್ಷ್ಮೀ ಹಾಡನ್ನು ನೀವು ಹೇಳಿಕೊಂಡು ನೀವು ಕಳಸನ ಬೆಳಗಬೇಕು. ಹಾಗೆ ರಾತ್ರಿ ನೀವು ಎಲ್ಲ ವಿಸರ್ಜನೆ ಅಂದರೆ ಕದಲಿಸುವಾಗ ಸಹ 1 ಸಲ ಕಳಸದ ಆರತಿಯನ್ನು ಬೆಳಗ್ಗೆ ನೀವು ಪೂಜೆಯನ್ನು ಸಮಾಪ್ತಿ ಮಾಡಬೇಕಾಗಿರುತ್ತದೆ. ಆ ಕಳಸದಲ್ಲಿ ನೀವು ಪರಿಶುದ್ಧವಾದ ನೀರು, ಒಂದು ಅರಿಶಿನ, ಕುಂಕುಮ, ಶ್ರೀಗಂಧ, ಅಕ್ಷತೆ, ಹಾಗೆ 3 ವಿಳೆದೆಲೆ ಇಟ್ಟು ಒಂದು ಲಿಂಬೆ ಹಣ್ಣನ್ನು ಇಟ್ಟು ಅದಕ್ಕೆ ಸಹ ನೀವು ಒಂದು ಕಂಕಣವನ್ನು ಕಟ್ಟಬೇಕಾಗುತ್ತದೆ. ಕಂಕಣವನ್ನು ಕಟ್ಟಿ ಮುಂದೆಗಡೆ ಇರುವಂಥ 2 ದೀಪಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗಿರುತ್ತದೆ. ಹಾಗೆ ಹೂಗಳಿಂದ ಸಹ ಅಲಂಕಾರ ಮಾಡಿ. ನಂತರದಲ್ಲಿ ನೀವು ಒಂದು ಕಂಕಣ ಅಂದರೆ ವ್ರತದ ದಾರ, ನೀವು 4 ಕಂಕಣವನ್ನು ನೀವು ಸಿದ್ಧ ಮಾಡ್ಕೋಬೇಕಾಗಿರುತ್ತದೆ. ಒಂದು ನೀವು ಯಾರಿಗೆ ವಾಯುಭಾಗನ ಕೊಡ್ತೀರೋ ಅವರಿಗೆ ಒಂದು ವ್ರತದ ದಾರ ಕಟ್ಟಬೇಕು. 9 ಗಂಟೆಗಳನ್ನು ಹಾಕಿ ನೀವು ಕಟ್ಕೋಬೇಕು. ಹಾಗೆ 1 ಕಂಕಣ ಲಕ್ಷ್ಮೀ ದೇವಿಗೆ, ಹಾಗೆ ಮತ್ತೊಂದು ಕಂಕಣ ನೀವು ಈ ಕಳಸದ ಆರತಿಗೆ ನೀವು ಕಟ್ಟಬೇಕಾಗಿರುತ್ತದೆ. ಹಾಗೆ ಪ್ರಸಾದಕ್ಕೆ ಅಂತ ನಾನು ಈ ಸಲ 5 ರೀತಿಯ ಪ್ರಸಾದಗಳನ್ನು ಇಡ್ತಾ ಇದ್ದೇನೆ. ಮೊಸರನ್ನ, ಹೆಸರುಬೇಳೆ ಕೋಸಂಬರಿ, ಚಿತ್ರಾನ್ನ, ಪುಳಿಯೋಗರೆ, ಹಾಗೆ ಹೋಳಿಗೆಯನ್ನು ಸಹ ಇಟ್ಟಿದ್ದೇನೆ. ಹಾಗೆ ಪಂಚಾಮೃತ ಒಂದು ಅಭಿಷೇಕವನ್ನು ಸಹ ನೀವು ಮಾಡಬೇಕಾಗುತ್ತದೆ. ಲಕ್ಷ್ಮೀ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿ. ಇಲ್ಲವಾದರೆ ನೀವು ಹಾಲಿಗೆ ಸ್ವಲ್ಪ ಮಟ್ಟಿಗೆ ಒಂದು ಕಲ್ಲು ಸಕ್ಕರೆ ಹಾಗೆ ಬಾದಾಮಿಯನ್ನು ಹಾಕಿಕೊಂಡು ನೀವು ಪ್ರಸಾದ ರೂಪವಾಗಿ ಇಡಿ. ಹಾಗೆ 5 ರೀತಿಯ ಹಣ್ಣುಗಳನ್ನು ಇಟ್ಟಿದ್ದೇನೆ. ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ 2 ತುಪ್ಪದ ದೀಪವನ್ನು ಅಷ್ಟನ್ನೇ ಹಚ್ಚಿ ಇಟ್ಟಿದ್ದೇನೆ. ಹಾಗೆ ಕೆಲವೊಂದು ನಾಣ್ಯಗಳನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗಿರುತ್ತದೆ. ನೀವು ಎಷ್ಟೇ ಬಂಗಾರವನ್ನು ಹಾಕಿ ಪೂಜೆ ಮಾಡಿದರೂ ಸಹ ನಾಣ್ಯಗಳನ್ನು ಇಡಬೇಕಾಗುತ್ತದೆ. 8 ಅಥವಾ 36 ನಾಣ್ಯಗಳನ್ನು 5 ರೂಪೀಸ್ ನಾಣ್ಯವನ್ನೇ ಇರಬೇಕು. ಮತ್ತು ನೀವು ಕಬ್ಬಿಣದನ್ನು ಉಪಯೋಗಿಸ್ಕೊಳ್ಳಲು ಹೋಗಬೇಡಿ. 5 ರೂಪಾಯಿ ಒಂದು ನಾಣ್ಯಗಳನ್ನು ಇಟ್ಟು ನೀವು ಪೂಜೆ ಮಾಡಿಕೊಳ್ಳಿ. ಹಾಗೆ ಕೆಂಪರಾರತಿ ಸಹ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಕೆಂಪಾರತಿಗೆ ನೀವು ಪರಿಶುದ್ಧವಾದ ನೀರಿಗೆ ಸ್ವಲ್ಪ ಮಟ್ಟಿಗೆ ಅರಿಶಿನ, ಅದು ತುಂಬ ಮಟ್ಟಿಗೆ ಒಂದು ಕುಂಕುಮ, ಹಾಗೆ ಸ್ವಲ್ಪ ಮಟ್ಟಿಗೆ ಒಂದು ಶ್ರೀಗಂಧ ನೀವು ಮಿಕ್ಸ್ ಮಾಡಿಕೊಂಡು 2 ಬೆಳ್ಳಿ ದೀಪವನ್ನು ಇಟ್ಟು ತುಪ್ಪವನ್ನು ಹಾಕಿ 2 ತುಪ್ಪದ ಬತ್ತಿ 1 ತುಪ್ಪದ ಬತ್ತಿ ಹಾಗೆ ಮಾಡಿ 2 ದೀಪಕ್ಕೆ ಸಹ ಹಾಕಿ ನೀವು ಹೂಗಳಿಂದ ಅಲಂಕಾರ ಮಾಡಿ ಪಕ್ಕದಲ್ಲಿ ಇಟ್ಟಿರಿ. ರಾತ್ರಿ ಅದನ್ನು ಬೆಳಗಬೇಕಾಗಿರುತ್ತದೆ. ನಂತರದಲ್ಲಿ ಊದಿನ ಕಡ್ಡಿಯನ್ನು ನೀವು ಬೆಳಗ್ಗೆ ಎಲ್ಲ ರೀತಿಯ ದೀಪಾರಾಧನೆಯನ್ನು ಅಂಟಿಸಿ, ಅಂದರೆ ಅಖಂಡ ದೀಪಾರಾಧನೆ ಮೊದಲು ನೀವು ಮಾಡಬೇಕಾಗುತ್ತದೆ. ನಂತರದಲ್ಲಿ ನೀವು ವಿಶೇಷವಾದ ಬೆಲ್ಲದ ದೀಪಾರಾಧನೆ, ಅಕ್ಕಿ ದೀಪಾರಾಧನೆ, ನೆಲ್ಲಿಕಾಯಿ ದೀಪಾರಾಧನೆ ಎಲ್ಲದೂ ಸಹ ಮಾಡಿಕೊಂಡು
ಧೂಪವನ್ನು ನೀವು ಹಾಕಬೇಕಾಗಿರುತ್ತೆ. ಧೂಪ ಹಾಕುವಾಗ ನೀವು ಲವಂಗ ಹಾಗೆ ಪಚ್ಚೆ ಕರ್ಪೂರವನ್ನು ನೀವು ಹಾಕ್ಕೊಂಡು ಧೂಪವನ್ನು ಹಾಕುವುದು ತುಂಬಾ ಒಳ್ಳೆಯದು. ಏಕೆಂದರೆ ಆ ವಸ್ತು ಲಕ್ಷ್ಮಿನ ಆಕರ್ಷಿಸುತ್ತದೆ. ಖಾಲಿ ದೇವರ ಮನೆಗೆ ಅಂತಾನೆ ಅಲ್ಲ, ಅಂದರೆ ನೀವು ಎಲ್ಲಿ ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಿರ್ತೀರೋ ಅಲ್ಲೇ ಅಲ್ಲ, ಪೂರ್ತಿ ಮನೆಗೆ ನೀವು ಧೂಪವನ್ನು ಹಾಕಬೇಕಾಗಿರುತ್ತದೆ. ಹಾಗೆ ನಂತರ ನೀವು ಅಷ್ಟೋತ್ಸವವನ್ನು ಮಾಡಬೇಕಾಗಿರುತ್ತದೆ. ಅಷ್ಟೋತ್ಸವಕ್ಕೆ ನೀವು ಬೆಳಿಗ್ಗೆ ನೀವು ಬನ್ನಿ ಪತ್ರೆ, ಬಿಲ್ಪತ್ರೆ ಈ ಥರ ನೀವು ಎಲ್ಲ ಪತ್ರೆಗಳಿಂದ ಅರ್ಚನೆ ಮಾಡಬಹುದು. ಸುಗಂಧರಾಜ ಹೂಗಳಿಂದ ಸಹ ನೀವು ಅರ್ಚನೆ ಮಾಡಬಹುದು. ಆದರೆ ನಾನು ನಿಮಗೆ ಈ ಸಲ ಖಾಲಿ ಕುಂಕುಮಾರ್ಚನೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೀವು ರಾತ್ರಿ ಸಮಯದಲ್ಲಿ ನೀವು ವೈಭವಲಕ್ಷ್ಮಿ ಪೂಜೆ ಮಾಡುವಂಥ ಒಂದು ಸಮಯದಲ್ಲಿ ಎಲ್ಲರೂ ಸಹ ಮಾಡಬೇಕು. ನೀವು ಕುಂಕುಮಾರ್ಚನೆ ಮಾಡಬಹುದು. ಅದು ಸಹ ನೀವು ಅದನ್ನು ಒಂದು ರೂಢಿ ಮಾಡಿ ಇಟ್ಕೊಳ್ಳಿ. ನೀವು ರಾತ್ರಿ ಸಮಯದಲ್ಲಿ ಕುಂಕುಮಾರ್ಚನೆ ನೀವು ಮಾಡಿ ತೆಗೆದುಕೊಂಡು ಇಟ್ಟಿರಿ. ಪ್ರತಿ ವರ್ಷ ಸಹ ಅದನ್ನು ನೀವು ಪ್ರತಿನಿತ್ಯ ನಿಮ್ಮ ಹಣೆಗೆ ಹಚ್ಕೊಳ್ತಾ ಇರಿ. ಅದು ಸಹ ಶ್ರೇಷ್ಠವಾದದ್ದು. ನೀವು ಕಳಸದ ಒಳಗೆ ಪ್ರತಿಷ್ಠಾಪನೆ ಮಾಡುವಾಗ ಒಂದು ಮಾವಿನ ಕುಡಿಯನ್ನು ಸಹ ಇಟ್ಟಿರಿ. ಹಾಗೆ ಪಕ್ಕದಲ್ಲಿ ಸಹ ನೀವು ಮಾವಿನ ಕುಡಿ ಇಡುವುದನ್ನು ಮಾತ್ರ ಮರೆಯಬೇಡಿ. ಮತ್ತು ಕಾಯಿನ ಒಡೆದು ಮಂಗಳಾರತಿಯನ್ನು ನೀವು ಮಾಡಬೇಕಾಗುತ್ತದೆ. ನೀವು ತಾಂಬೂಲ ಇಡುವಾಗ ಲಕ್ಷ್ಮೀ ದೇವಿಗೆ ಅಂತ ಸಪ್ರೇಟಾಗಿ ನೀವು ತಾಂಬೂಲ ಇಟ್ಟಿರ್ತೀರಿ. ತಾಂಬೂಲಕ್ಕೆ ಹಾಗೆ ಕಡಲೆಕಾಳು, ನೆನೆಸಿರುವಂಥ ಒಂದು ಕಡಲೆಕಾಳನ್ನು ಸಹ ನೀವು ತಾಂಬೂಲದ ರೀತಿಯಾಗಿ ಇಡಬೇಕಾಗುತ್ತದೆ. ತಾಂಬೂಲದ ಒಂದು ಸೇರಿಸ್ತೇನೆ. ಅದಕ್ಕೆ ಸಹ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕಾಗುತ್ತದೆ. ನೈವೇದ್ಯಕ್ಕೆ ದೀಪಾರಾಧನೆಗೆ ಪಂಚಾಮೃತ ಅಭಿಷೇಕ ಮಾಡಿರ್ತೀರಿ. ವಿಶೇಷವಾದ ದೀಪಾರಾಧನೆ 8 ದೀಪವನ್ನು ನಾನು ಹಚ್ಚಿ ಇಟ್ಟಿದ್ದೇನೆ. ಮಣ್ಣಿನ ದೀಪ 1 ಕಾಮಾಕ್ಷಿ ದೀಪ, ಹಾಗೆ 7 ಮಣ್ಣಿನ ದೀಪ. ಅದು ನಾವು ಅಷ್ಟಲಕ್ಷ್ಮಿ ಒಂದು ಸ್ವರೂಪವಾಗಿ ಹಚ್ಚಿರ್ತೀವಿ. ಈ ಥರ ನೀವು ಬೆಳಿಗ್ಗೆ ಪೂಜೆ ಮಾಡಬೇಕಾಗಿರುವಂಥದ್ದು. ರಾತ್ರಿ ಸಮಯದಲ್ಲಿ ಅಂದರೆ ನೀವು ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿ ಮತ್ತೊಂದು ಸಲ ಕಲಸವನ್ನು ಬೆಳಗಿ ನೀವು ಅಷ್ಟೇ ನೀವು ತಾಂಬೂಲವನ್ನು ಕೊಡಬೇಕಾಗುತ್ತದೆ. ವಾಯುಭಾಗನವನ್ನು ಕೊಟ್ಟವರಿಗೆ ಸಹ ನೀವು ಕಲಸವನ್ನು ಬೆಳಗಬೇಕಾಗಿರುತ್ತದೆ. ಹಾಗೆ ರಾತ್ರಿ ಸಮಯದಲ್ಲಿ ನೀವು ಊಟಕ್ಕೆಲ್ಲ ಮುಂಚೆ ನೀವು ಮತ್ತೊಂದು ಸಲ ಎಲ್ಲ ದೀಪವನ್ನು ಹಚ್ಚಿ, ಅಂದರೆ ಕನ ದೀಪಾರಾಧನೆ ಉರಿತಾನೆ ಇರ್ತದೆ. ಇನ್ನು ಪುಟ್ಟದಾಗಿರುವಂಥ ಒಂದು 7 ದೀಪ ಅದನ್ನು ಸಹ ಎಲ್ಲದನ್ನು ನೀವು ಹಚ್ಚಿ ಒಂದು ಕಲಸದ ಆರತಿಯನ್ನು ಮಾಡಬೇಕಾಗುತ್ತದೆ. ಕಲಸವನ್ನು ಬೆಳಗ್ಗೆ ಕೆಂಪಾರತಿಯನ್ನು ನೀವು ಮಾಡಿ ಲಕ್ಷ್ಮೀ ದೇವಿಯ ಹಣೆಗೆ ಸ್ವಲ್ಪ ಮಟ್ಟಿಗೆ 3 ಸಲ ಅದನ್ನು ಇಟ್ಟು ಕಲಸವನ್ನು ನೀವು ಅಲುಗಾಡಿಸಬೇಕು. ಹೇಗೆ ಅಲುಗಾಡಿಸಬೇಕಂದ್ರೆ ನೀವು ಅದನ್ನು ಕದಲಿಸುವಾಗ 3 ಸಲ ಎತ್ತಿ ಇಳಿಸಿ ಮಾಡಿ 3 ಸಲ ಎಡಗಡೆಯಿಂದ ಒಂದು ಬಲಗಡೆಗೆ ಒಂದು ಬರುವಂಥ ಹಾಗೆ ಮಾಡಿಕೊಂಡು ನೀವು ಕಲಸವನ್ನು ಕದಲಿಸಿ ಇಟ್ಟರೆ ನೀವು ನಂತರದ ಒಂದು ದಿವಸದಲ್ಲಿ ಯಾವಾಗ ವಿಸರ್ಜನೆ ಮಾಡಬೇಕು, ಒಂದು ವಿಸರ್ಜನೆ ಮಾಡುವ ಸಮಯ ಹಾಗೆ ಪೂಜಾ ಸಮಯವನ್ನು ನಾನು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಲಕ್ಷ್ಮೀದೇವಿಯ ಮಂತ್ರ ಅಂದರೆ ಓಂ ಧನುರ್ಧರಾಯ ವಿದ್ಮಹೆ ಸರ್ವಸಿದ್ಧೈ ಚ ಧೀಮಹಿ ತನ್ನೋ ಧರಾ ಪ್ರಚೋದಯಾತ್. ಓಂ ಮಹಾದೇವ್ಯೈ ಚ ವಿದ್ಮಹೆ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಹಾಗೆ ನೀವು ಲಲಿತಾ ಸಹಸ್ರನಾಮ ಅಷ್ಟಲಕ್ಷ್ಮಿ ಅಷ್ಟೋತ್ತರವನ್ನು ಸಹ ನೀವು ಒಂದು ಹೇಳ್ಕೋಬೇಕು. ತ್ರಿಶತಿ ನಾಮಾವಳಿ ಹಾಗೆ ನೀವು ಲಕ್ಷ್ಮೀ ದೇವಿಯ ಒಂದು ಸಹಸ್ರನಾಮವನ್ನು ಸಹ ನೀವು ಹೇಳ್ಕೋಬೇಕಾಗುತ್ತದೆ. ಹಾಗೆ ಸಿದ್ಧಿಲಕ್ಷ್ಮಿ ಸ್ತೋತ್ರವನ್ನು ಸಹ ನೀವು ಓದ್ಕೊಳ್ಳಿ. ಹಾಗೆ ಅದರ ಜೊತೆಗೇ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಸಿದ್ಧಿಲಕ್ಷ್ಮಿಯೇ ನಮಃ ಅಂತ ನೀವು 21 ಅಥವಾ 108 ಸಲ ಅದನ್ನು ಜಪ ಮಾಡಬೇಕಾಗಿರುತ್ತದೆ. ಅದು ಸಹ ತುಂಬ ಶ್ರೇಷ್ಠವಾದದ್ದು. ಲಕ್ಷ್ಮೀ ಸಹ ನಮಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಸಂಪೂರ್ಣವಾದ ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.